ಪಾಕಶಾಲಾ ವಿತ್ NPSಗೆ ಸ್ವಾಗತ. ಇವತ್ತೊಂದು ಮಾವಿನಕಾಯಿ ಚಟ್ನಿ ಮಾಡ್ತಾ ಇದ್ದೀನಿ. ಚಪಾತಿ, ಪೂರಿ, ಬಿಸಿ ಅನ್ನಗೂ ಕೂಡ ತಿನ್ಬೋದು. ನಾನು ಒಂದು ಮ್ಯಾಂಗೋನಿಗ ತುರ್ಕೊಂಡಿದ್ದೀನಿ, ಮಾವಿನಕಾಯಿನಿಗ ಒಂದು ಜಾರ್ಗೆ ಹಾಕೋತಾ ಇದ್ದೀನಿ. ಮತ್ತೆ ಇಲ್ಲಿಗೆ ಒಂದು ಸ್ವಲ್ಪ ಸೋಂಪು, ಒಂದು ಅರ್ಧ ಸ್ಪೂನ್ ಅಷ್ಟು ಚೆನ್ನಾಗಿರುತ್ತೆ. ಮತ್ತೆ ಮೆಣಸು ಅರ್ಧ, ಜೀರಿಗೆ, ಅರಿಶಿನ, ಇದು ಧನಿಯಾ ಪುಡಿ ಅರ್ಧ ಸ್ಪೂನ್ ಸಾಕು. ಖಾರ ಕೂಡ ಅಷ್ಟೇ ನಿಮ್ಮ ಅಳತೆ. ನಾನೊಂದು ಸ್ವಲ್ಪ ಒಂದು ಮುಕ್ಕಾಲು ಸ್ಪೂನ್ ತಗೊಂಡಿದ್ದೀನಿ. ರುಚಿಗೆ ಉಪ್ಪು. ಇದನ್ನ ನುಣ್ಣಗೆ ರುಬ್ಕೊಂಡ್ಬರ್ತೀನಿ. ನೀರು ಹಾಕ್ಬಾರ್ದು, ಹಂಗೆ ರುಬ್ಕೊಳ್ಳಿ. ಒಂದು ಒಗ್ಗರಣೆ ಹಾಕ್ತೀನಿ. ಒಂದು ಸ್ವಲ್ಪ ಎಣ್ಣೆ ಮುಂದೆ ಇರಲಿ. ಸಾಸಿವೆ, ಬೆಳ್ಳುಳ್ಳಿ, ಉಪ್ಪು ಹಾಕ್ತಾ ಇದ್ದೇನೆ, ಕರಿಬೇವು, ಹಿಂಗೆ. ಬಿಸಿ ಬಿಸಿ ಮಾವಿನಕಾಯಿ ಚಟ್ನಿ ರೆಡಿ. ಬಿಸಿ ಅನ್ನದ ಜೊತೆ, ಚಪಾತಿ ಪೂರಿ ಜೊತೆ ತಿನ್ನಿ, ಚೆನ್ನಾಗಿರುತ್ತೆ. ತಿಂದ್ಬಿಟ್ಟು ಹೇಗೆ ಬಂತು ಅಂತ ನನಗೆ ಫೀಡ್ಬ್ಯಾಕ್ ಕೊಡಿ.